ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಇವತ್ತು ಡೇ 3 ಅಂತ ಅನಿಸುತ್ತೆ, ನಾನು ಮರ್ತೋಗಿದ್ದೀನಿ. ಎಸ್, ಇವತ್ತು ಡೇ 3 ಅಂದರೆ ನಿನ್ನೆ ಹೇಳಿದ್ದೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂದ್ಬಿಟ್ಟು. ಆ್ಯಂಡ್ ಆ್ಯಸ್ ಯೂಶಲ್ ನನ್ನ ಗೆಟ್ ರೆಡಿ ವಿತ್ ಮೀನ ಶೂಟ್ ಮಾಡಿಕೊಂಡು ಆ್ಯಂಡ್ ನಾನು ಯಾವೆಲ್ಲ ಪ್ರಾಡಕ್ಟ್ಸ್ನ ಬಳಸಿದ್ದೀನಿ ಎಲ್ಲನೂ ಟ್ಯಾಗ್ ಮಾಡ್ತೀನಿ. ಸೊ ಡೋಂಟ್ ವರಿ. ಸ್ನಾನ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಕೂದಲೆಲ್ಲ ಡ್ರೈ ಮಾಡಿಕೊಂಡೆ. ಆ್ಯಂಡ್ ಇಯರಿಂಗ್ಸ್ ಚೇಂಜ್ ಮಾಡ್ತಾನೆ ಇದೆ, ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಫೈನಲಿ ಒಂದು ಪುಟಾಣಿ ಇಯರಿಂಗ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ಥ್ರೂ ಔಟ್ ದ ಡೇ ಹೊರಗಡೆ ಇರ್ತೀನಿ ಅಂದ್ಬಿಟ್ಟು ನಾನು ಡೈಲಿ ಪರ್ಫ್ಯೂಮ್ನ ಬಳಸ್ತಾ ಇದ್ದೀನಿ. ಕರೆಂಟ್ ಹೋಗಿ ಬರ್ತಾ ಇತ್ತು. ಆ್ಯಂಡ್ ಇದು ನನ್ನ ಫೈನಲ್ ಲುಕ್. ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬೆಳಗ್ಗೆನೇ ಹೋಗಿ ನಾನು ಶ್ರುತಿ ಅಕ್ಕ ನಾಟಕ ಡೈರೆಕ್ಷನ್ ಮಾಡಿದ್ದು. ಸೊ ಮಕ್ಕಳ ನಾಟಕ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಪುಟ್ಟು ಒಂದು ಕಡೆ ಹೊರಟ್ವಿ. ತಿಂದಿನೂ ತಿಂದೆ, ಅಷ್ಟು ಜೋಶಲ್ಲಿ ಇಬ್ರು ಹೋಗ್ತಾ ಇದ್ದೀವಿ. ಅದಕ್ಕೆ ನಂಗೆ ಒಂಥರ ನಗು. ಆ್ಯಂಡ್ ಆನ್ ದಿ ವೇ ಹೋಗ್ತಾ ವ್ಯೂ ಮಾತ್ರ ಸೂಪರ್ ಆಗಿತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚಂದ ಕಾಣ್ತಾ ಇದೆ ಅಂದ್ಬಿಟ್ಟು. ಬಟ್ ಸಿಕ್ಕಾಪಟ್ಟೆ ಬಿಸಿಲು. ಎಸ್, ನಾವು ಬಂದಿದ್ದು ಒಂದು ಸ್ಕೂಲ್ಗೆ ಆಸ್ ಎ ಗೆಸ್ಟ್ ಆಗಿ. ನಾನು ಮತ್ತೆ ಸಿತಾರಕ್ಕ ಇಬ್ರು ಬಂದಿದ್ವಿ. ಆ್ಯಂಡ್ ದಾಕ್ಷಾಯಣಿ ಅಕ್ಕ ಆ್ಯಂಡ್ ಪ್ರಿನ್ಸಿಪಲ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಸಿತಾರಕ್ಕ ಇದೇ ಮಟ್ಟದಲ್ಲೇ ಓದಿತ್ತು. ಆ್ಯಂಡ್ ನನಗೆ ಸನ್ಮಾನ ಮಾಡಿಸ್ಕೊಳ್ಳೋಕ್ಕೆ ಒಂಥರ ಆಗ್ತಿತ್ತು. ಬಿಕಾಸ್ ಅಷ್ಟೊಂದು ದೊಡ್ಡೋಳು ನಾನಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಸೊ ನನ್ನ ಜೊತೆ ಪುಟ್ಟನು ಬಂದಿದ್ದ, ಅವನಿಗೂ ಸನ್ಮಾನ ಮಾಡಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಮಕ್ಕಳ ಜೊತೆ ಎಲ್ಲ ಇಂಟ್ರ್ಯಾಕ್ಟ್ ಮಾಡಿ ನನಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಿತ್ತು. ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ನಾನು ಸ್ಕೂಲಲ್ಲಿ ಹೇಗಿದೆ ಅಂತ ನೆನೆಸ್ಕೊಳ್ತಾ ಇದ್ದೆ. ಆ್ಯಂಡ್ ಅವರು ಊಟ ಮಾಡ್ಕೊಂಡು ಹೋಗಿ ಅಂತ, ನಮಗೆ ಊಟ ಬೇಡ ಅಂತ. ಬಟ್ ಫಾರ್ಮಾಲಿಟೀಸ್ಗೊಂದು ಸ್ವಲ್ಪ ಊಟ ಮಾಡ್ಕೊಂಡು ಬಂದ್ವಿ. ಬಿಕಾಸ್ ನಾವು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ನಾವು ಹೊರಗಡೆ ಎಲ್ಲ ಹೋಗಿ ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ಆ್ಯಂಡ್ ನಾನು ಸ್ವಲ್ಪ ವಾಕ್ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ನಾಟಕ ನೋಡೋಕ್ಕೆ ಅಂತ ಹೋಗಿದ್ದೆ. ಈ ನಾಟಕದಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಸೆಟ್ಟು, ಆಯಿತಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಓಕೆ ಬಾಯ್.